ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ಟೋಟಲಿ ಡಿಫ್ರೆಂಟ್ ವಿಡಿಯೋ ಇರುತ್ತೆ. ಅಂಡ್ ಫಸ್ಟ್ ಟೈಮ್ ನನ್ನ ಪೇಜಲ್ಲಿ ನಾನು ಮಾಡ್ತಾ ಇರೋದು. ಅಂಡ್ ಬೆಳಗ್ಗೆನೆ ಎದ್ದೆ. ಸ್ವಲ್ಪ ಬೇಗ ಏಳಬೇಕು ಅಂತಾನೆ ಇವತ್ತು ಎದ್ದಿದ್ದು ನಾನು. ಆಕ್ಚುಲಿ 6:00ಗೆ ಎದ್ದೇಳೋಣ ಅಂತ ಅನ್ಕೊಂಡೆ. ಬಟ್ ಆಗಲಿಲ್ಲ. 7:10ಕ್ಕೆ ಎದ್ದೆ. ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಮಾರ್ನಿಂಗ್. ಸಖತ್ತಾಗಿತ್ತು. ಹಕ್ಕಿಗಳು ಕೂಗೋದೆಲ್ಲ ಕೇಳಿಸ್ಕೊಂಡು ಅಂದ್ರೆ ಎಷ್ಟೋ ದಿವಸ ಆಗಿತ್ತು ಆಯ್ತಾ. ನಾನು ತುಂಬಾ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ ಅಲ್ವಾ. ಒಂದು 8, 8:30 ಆ ಥರ ಎದ್ದೇಳ್ತಿದ್ದೆ. ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಚೆನ್ನಾಗಿತ್ತು ಒಂಥರ. ಬೆಳಗ್ಗೆನೆ ಎದ್ದು ಆಮ್ಲಾ ಜ್ಯೂಸ್ ಮಾಡ್ಕೊಂಡು ಕುಡ್ದೆ. ಅಂದ್ರೆ ವೀಕ್ಲಿ ಒನ್ಸ್ ಅಟ್‌ಲೀಸ್ಟ್ ನಾನು ಕುಡ್ದೇ ಕುಡಿತೀನಿ. ಮಿಸ್ ಮಾಡ್ದೆ ಕುಡಿತೀನಿ. ಅಂಡ್ ತುಂಬಾ ಜನ ಕೇಳ್ತೀರಾ ಹೇರ್ ಗ್ರೋತಿಗೆ ಏನ್ ಮಾಡ್ಬೇಕು ಅಂತ. ಇದು ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ನನಗೆ ಸೈನಸ್ ಇರೋದಕ್ಕೆ ನಾನು ವೀಕ್ಲಿ ಒನ್ಸ್ ತಗೊಳ್ತೀನಿ. ನಿಮ್ದೇನಾದ್ರು ಹೀಟ್ ಬಾಡಿ ಆಗಿದ್ರೆ ಅಥವಾ ನಿಮ್ಗೆ ಓಕೆ ಅಂತ ಅನ್ಸಿದ್ರೆ ಅಟ್‌ಲೀಸ್ಟ್ ಟ್ವೈಸ್ ನೀವು ಕುಡೀರಿ ಇದನ್ನ. ತುಂಬಾನೇ ಒಳ್ಳೇದು ಹೇರ್ ಗ್ರೋತಿಗೆ. ಓಕೆನಾ? ಸ್ವಲ್ಪ ಬೇಗನೆ ಪೂಜೆ ಎಲ್ಲಾನುವೆ ಮುಗಿಸ್ಕೊಂಡೆ. ಒಂಥರ ಚೆನ್ನಾಗಿತ್ತು. ನಾನು ಅನ್ಕೊಳ್ತಿದ್ದೆ ಇದು ಚೆನ್ನಾಗಿದ್ಯಲ್ವಾ ಇನ್ಮೇಲೆ ಹಿಂಗೆ ಎದ್ದೇಳೋಣ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ನಾನು ಒಂದು 7:20ಗೋ 7:30ಗೋ ಎದ್ದೆ ಅಂತ ಅನ್ಸುತ್ತೆ. ಓಕೆ, ಮೇನ್ ಪಾಯಿಂಟಿಗೆ ಬರ್ತೀನಿ. ಇವತ್ತು ಫಸ್ಟ್ ಟೈಮ್ ಎವರ್ ನಾನು ವಾಟ್ ಐ ಏಟ್ ಇನ್ ಎ ಡೇ ಮಾಡ್ತಾ ಇದ್ದೀನಿ. ಅಂದ್ರೆ ಇವತ್ತು ಏನೆಲ್ಲ ತಿಂದೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಒಂದು ಪ್ಲೇಟಿಗೆ ಎಣ್ಣೆ, ಆರಿಗ್ಯಾನೋಸು, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಅದಾದ್ಮೇಲೆ ಪನ್ನೀರ್ ತರಿಸಿಟ್ಟಿದ್ದೆ. ಒಂದು 2 ಡೇಸ್ ಆಗಿತ್ತು. ನೀಟಾಗಿ ಈ ತರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲೂ ಮಧ್ಯೆ ಮಧ್ಯೆ ಪುನಃ ಸ್ಲೈಸ್ ಮಾಡಿದ್ದೀನಿ. ಬಿಕಾಸ್ ಮಸಾಲೆ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗ್ಲಿ ಅಂತ ಹೇಳಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಟ್ಟು ನಾನು ಫ್ರಿಡ್ಜಲ್ಲಿ ಒಂದು 1.5 ಗಂಟೆ ಇಟ್ಬಿಟ್ಟೆ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ಅಂಡ್ ನಾನ್ ಸ್ಟಿಕ್ ಪ್ಯಾನ್ ಇದ್ರೆ ತಗೊಳ್ಳಿ ಬೆಟರ್. ಬಿಕಾಸ್ ಪನ್ನೀರ್ ಅಂಟ್ಕೊಬಿಡುತ್ತೆ ಅದಕ್ಕೇನೆ. ನಾನ್ ಸ್ಟಿಕ್ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪನ್ನೀರ್ನ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಅಂದ್ರೆ ಒಂದು 10 ಮಿನಿಟ್ಸ್ ಅಟ್ಲೀಸ್ಟ್ ನಾನು ಮಾಡ್ಕೊಂಡಿದ್ದೆ. ಸೊ ಪನ್ನೀರ್ ರೆಡಿ ಆಯಿತು ಬ್ರೇಕ್ಫಾಸ್ಟಿಗೆ. ಇದ್ರ ಒಟ್ಟಿಗೆ ನಾನು ಯೂಸ್ ಮಾಡಿದ್ದೇನು ಅಂತಂದ್ರೆ ಗೆಣಸನ್ನ ಓವರ್ ಕುಕ್ ಮಾಡ್ಬಿಟ್ಟಿದ್ದೀನಿ. ನಂಗೆ ಗೊತ್ತಾಗಿರ್ಲಿಲ್ಲ. ಅಂಡ್ ಗೆಣಸು ತಗೊಂಡಿದ್ದೀನಿ, ಕ್ಯಾರೆಟ್ ಮತ್ತೆ ಸೌತೆಕಾಯಿ ತಗೊಂಡಿದ್ದೀನಿ. ದಿಸ್ ವಾಸ್ ದಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಗೈಸ್, ಇದೇ ಮೊದಲನೇ ಸರ್ತಿ ನನ್ನ ಲೈಫಲ್ಲೇ ಈ ಥರ ಒಂದು ಬ್ರೇಕ್ಫಾಸ್ಟ್ ತಿಂತಿರೋದು. ನಂಗೆ ಗೊತ್ತಿಲ್ಲ ಹೇಗಿದೆ ಪನ್ನೀರು ಅಂದ್ಬಿಟ್ಟು. ಆ್ಯಕ್ಚುಲಿ ಸ್ವೀಟ್ ಪೊಟೆಟೊ ನನಗೆ ಬೇಯಿಸೋದು ಬರಲ್ಲ ಅಂತ ಯೂಟ್ಯೂಬಲ್ಲಿ ನೋಡಿದೆ. ನಂಗೆ ಗೊತ್ತು ನೀರೊಳಗೆ ಕುದಿಸಿದ್ರೆ ಅದು ಬೆಂದಿರುತ್ತೆ ಅಂತ. ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಆಯಿತಾ. ಒಂದು 3 ವಿಸಿಲ್ ಕೂಗಿಸ್ಬಿಟ್ಟಿದ್ದೀನಿ. ಅದು ಫುಲ್ಲು ಈ ಥರ ಫುಲ್ ಜಾಸ್ತಿ ಓವರ್ ಕುಕ್ ಆಗಿಬಿಟ್ಟಿದೆ. ಪರವಾಗಿಲ್ಲ. ಸೊ ಆಬ್ವಿಯಸ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಇಟ್ಸ್ ಕಾಮನ್. ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಫ್ ಇನ್ ಕೇಸ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ ಎಲ್ಲಾದ್ರೂ ಇದನ್ನ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತೀನಿ ಇವಾಗ ಫಸ್ಟು ತಿಂದಾದ್ಮೇಲೆ ಡಿಸೈಡ್ ಮಾಡ್ತೀನಿ. ಆ್ಯಕ್ಚುಲಿ ಚಿಕನ್ ಕಬಾಬ್ ಥರ ಐತೆ. ಮತ್ತು ಚೆನ್ನಾಗಿದೆ. ನಂಗೆ ಪನ್ನೀರ್ ತುಂಬ ಇಷ್ಟ. ಅಂದರೆ ನಾನ್ ವೆಜ್ ಬಿಟ್ಟ ಮೇಲೆ ಪನ್ನೀರ್ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಪುಟ್ಟು ಹೇಳ್ತಾ ಇರ್ತಾನೆ ಪನ್ನೀರು ಏನಂತಾರೆ ತಿನ್ನಬಾರ್ದು, ಗಟ್ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಿರ್ತಾನೆ. ಬಟ್ ಗೊತ್ತಿಲ್ಲ. ನಾನು ಸ್ಲೈಸ್ ಮಾಡಿದ್ದು ಒಳ್ಳೇದೇ ಆಯಿತು. ಬಿಕಾಸ್ ಅದರ ಒಳಗಡೆ ನಾನು ಮಸಾಲೆ ಏನು ಯೂಸ್ ಮಾಡಿದೆ ಅದೆಲ್ಲನೂ ಒಳಗಡೆ ಚೆನ್ನಾಗೇ ಇದಾಗಿದೆ. ನೈಸ್. ಇದಂತೂ ಫುಲ್ ಬೇಯಿಸ್ಬಿಟ್ಟು ಹಿಂಗೆ ಆಗೋದು ಮೊದಲನೇ ಸತಿ ಮಾಡಿದಾಗ. ಹೋಗ್ತಪ್ಪು ಸರಿ ಹೋಗುತ್ತೆ. ಓಕೆನಾ? ಚೆನ್ನಾಗಿದೆ. ಆ್ಯಕ್ಚುಲಿ ಮೆಲ್ಟ್ ಆಗ್ತೈತೆ ಬಾಯಲ್ಲಿ. ಹಾಗಿದ್ರೆ ಗೊತ್ತಾಗಲ್ಲ. ಇವಾಗ ತಿನ್ಬೋದು. ಆದರೆ ಹೆವಿ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ನನಗೆ ಇದೇ ಹೆವಿ ಅನಿಸುತ್ತೆ. ಬಟ್ ತಿನ್ಬೇಕಲ್ಲ ಅಂತ ತಿಂತಾಯಿದ್ದೀನಿ. ಕ್ಯಾರೆಟು ಸೌತೆಕಾಯಿ ಅದೇ ತರಿಸ್ಕೊಂಡೆ. ಪನ್ನೀರು ಮೊನ್ನೆ ತರಿಸಿದ್ದೆ, ಮಾಡಬೇಕು ಅಂತಲೇ ತರಿಸಿದ್ದೆ. ಅದೇ ನಾನು ಸೀದಾ ನಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ, ಮಾಡಿರಲಿಲ್ಲ.
ಸೌತೆಕಾಯಿ, ಕ್ಯಾರೆಟು ಮತ್ತು ಸ್ವೀಟ್ ಪೊಟೆಟೊ ರಾತ್ರಿ ತರಿಸ್ಕೊಂಡಿದ್ದು. ಮಧ್ಯಾಹ್ನಕ್ಕೆ ಒಂದು ಡಿಶ್ ನೋಡಿದ್ದೀನಿ, ಅದು ತುಂಬ ಹೆಲ್ದಿ ಅಂತೆ, ಪಾಲಕ್ದು. ಅದನ್ನು ಮಾಡ್ತೀನಿ. ಅದು ಹೆಂಗೆ ಬರುತ್ತೋ ಚೆನ್ನಾಗೇ ಬರುತ್ತೆ, ಚೆನ್ನಾಗೇ ಮಾಡಿದ್ದೀನಿ ನಾವು. ನೀವೆಲ್ಲ ಅನ್ಕೊತಿರ್ತೀರ ನಮಗೇನು ಗೊತ್ತಾ ಚೆನ್ನಾಗಿ ಮಾಡಿದ್ದೀರಾ ಇಲ್ವಾ? ಖಂಡಿತ ಚೆನ್ನಾಗಿ ಮಾಡಿದ್ದೀನಿ. ಸೊ ಇದೇ ಬ್ರೇಕ್ಫಾಸ್ಟ್. ಇದೆಲ್ಲನೂ ತಿಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ತಿಂಡಿ ಟೈಮ್ ಆಯಿತು, ಮಧ್ಯಾಹ್ನ ಸಿಗ್ತೀನಿ. ಗೈಸ್ ಫೈನಲಿ ಐ ಥಿಂಕ್ ಹೋಲ್ 20 ಮಿನಿಟ್ಸ್ ತೊಗೊಂಡಿದ್ದೀನಿ ತಿನ್ನೋಕ್ಕೆ ಅನಿಸುತ್ತೆ. ಯೂಶ್ವಲಿ ನಾನು 10 ಮಿನಿಟ್ಸ್ಗೆಲ್ಲ ಊಟ ಮುಗಿಸ್ಬಿಡ್ತೀನಿ, ಆಯಿತಾ? ಡೋಂಟ್ ಟೇಕ್ ಟೈಮ್. ವಿಡಿಯೋ ಮಾಡಬೇಕು ಆ ಥರ ಇದ್ರೆ ಮಾತ್ರ ಕ್ಯಾಮ್ರಾ ಸೆಟ್ ಮಾಡೋದು, ಅದು ಟೈಮ್ ಹಿಡಿಯುತ್ತೆ. ಬಿಟ್ಟರೆ ಇಲ್ಲ 10 ನಿಮಿಷದಲ್ಲಿ ನಾನು ತಿಂದ್ಬಿಡ್ತೀನಿ. ಬಟ್ ನಂಗೆ ಲಿಟ್ರಲಿ ಆಗಿಲ್ಲ. ಮೇ ಬಿ ಪನ್ನೀರ್ ಜಾಸ್ತಿ ಆಯಿತು ಅನಿಸುತ್ತೆ. ನಾನು ಅರ್ಧ ಪನ್ನೀರ್ ಮಾತ್ರ ತೊಗೋಬೇಕಿತ್ತು. ನಾನು ಹೋಲ್ ಪನ್ನೀರ್ ಏನು ಬರುತ್ತೆ ಅದು ಫುಲ್ ತೊಗೊಂಬಿಟ್ಟಿದ್ದೆ. ನೆಕ್ಸ್ಟ್ ಟೈಮ್ ಅರ್ಧ ಪನ್ನೀರ್ ಮಾತ್ರ ತೊಗೋತೀನಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತುಂಬ 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 ಚೆನ್ನಾಗಿತ್ತು, ಹೋಲ್ಸಮ್ ಆಗಿತ್ತು. ಇಟ್ ವಾಸ್ ವೆರಿ ನೈಸ್. ಐ ನೋ ತುಂಬ ಜನಕ್ಕೆ ಕಾಮನ್ ಬ್ರೇಕ್ಫಾಸ್ಟ್ ಎಷ್ಟೊಂದು ಜನ ತಿಂತಾರೆ ಅಂತ, ಬಟ್ ಇಟ್ ಈಸ್ ವೆರಿ ನ್ಯೂ ಫಾರ್ ಮೀ. ಅದಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಇದೇನು ವೆಯ್ಟ್ ಲಾಸು ಅಥವಾ ವೆಯ್ಟ್ ಗೇನ್ ಮಾಡೋ ಅದೆಲ್ಲ ಏನೂ ಇಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗೋದಾಗಿದ್ದ ಟೆನ್ಷನ್ ಆಗ್ಬಿಟ್ಟಿದ್ದೀನಿ ನಾನು. ಇಲ್ಲ ಅಂದ್ಬಿಟ್ಟು ಅದಕ್ಕೆ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ನೀವು ಮಧ್ಯೆ ಅಂತಾರೆ ರಾತ್ರಿ ಊಟ ಮಾಡಿದ್ರೆ ಪರವಾಗಿಲ್ಲ, ಬ್ರೇಕ್ಫಾಸ್ಟ್ ತಿನ್ನಲೇಬೇಕಂತೆ. ಅದು ತುಂಬ ಲೈಕ್ ಅಂದರೆ ಏನಂತಾರೆ, ರಾತ್ರಿ ಎಲ್ಲ ಹೊಟ್ಟೆ ಖಾಲಿ ಇರುತ್ತಲ್ವಾ, ಅದಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ. ಈರುಳ್ಳಿ ಇಷ್ಟು ಕಂಡು ಹೋಗ್ತೈತೆ ಗೊತ್ತಾ, ಆಗ್ತಾಯಿಲ್ಲ. ಚಿಕ್ಕ ಈರುಳ್ಳಿ. ಮಧ್ಯಾಹ್ನ ಊಟಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರುವಂಥ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಅದಾದಮೇಲೆ ಪುಟ್ ಈರುಳ್ಳಿ ಬರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪಾಲಕ್ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು, ಒಂದು 5 to 10 ಮಿನಿಟ್ಸ್ ಆದಮೇಲೆ ಉಪ್ಪು, ಖಾರದ ಪುಡಿ, ಅರಿಶಿನ ಹಾಕೊಂಡು ಮತ್ತೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಅಲ್ಲಿಗೆ ರೆಡಿ ಆಗಿರುತ್ತೆ. ಇದು ತಣ್ಣಗಾದ್ಮೇಲೆ ನೀವು ಮೊಸರನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ರೆಸಿಪಿ ಕಂಪ್ಲೀಟ್ ಆಗುತ್ತೆ. ರೈಸು ಮತ್ತು ಈ ಪಾಲಕ್ ಕರ್ಡ್ ಏನಿದೆ ಇದು, ಮತ್ತು ಸೌತೆಕಾಯಿ ಇಟ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ನಾನು. ಅನ್ನಕ್ಕಿಂತ ಸೌತೆಕಾಯಿನೇ ಜಾಸ್ತಿ ಇದೆ. ರಾತ್ರಿ ಅನ್ನ ಇತ್ತು ಆಯಿತಾ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡೆ. ಸೊ ಅದನ್ನು ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಗ್ರೀನ್ ಕಲರ್ ಬರುತ್ತೆ. ನಾನು ಖಾರದ ಪುಡಿ ಹಾಕಿರೋದಕ್ಕೆ ಸ್ವಲ್ಪ ಈ ಕಲರ್ ಇದೆ, ಪರವಾಗಿಲ್ಲ. ನನಗೆ ಖಾರ ಬೇಕಲ್ವ, ಅದಕ್ಕೆ. ಗೊತ್ತಿಲ್ಲ ಹೇಗಿದೆ ಅಂತ. ಸಾಸಿವೆನೂ ಇದಕ್ಕೆ ಹಾಕಲ್ಲ, ನೀವು ಬೇಕಿದ್ರೆ ಸಾಸಿವೆ ಸ್ಕಿಪ್ ಮಾಡ್ಬೋದು. ಲೆಟ್ಸ್ ಟ್ರೈ. ಟ್ರಸ್ಟ್ ಮೀ ಗೈಸ್, ಟ್ರಸ್ಟ್ ಮೀ, ಟ್ರೈ ಮಾಡಿ, ಖಂಡಿತ ಯು ಲವ್. ನಾನು ಮೊದಲೇ ಪಾಲಕ್ ತಿನ್ನಲ್ಲ ಆಯಿತಾ, ಬಟ್ ಈ ಥರ ಟೇಸ್ಟ್ ಇದ್ದರೆ ಡೆಫಿನೆಟ್ಲಿ ತಿಂದೆ ನಾನು. ವೆರಿ ನೈಸ್. ಹೆಂಗಿದೆ ಅಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೊತ್ತಾಯಿಲ್ಲ, ಸಖತ್ತಾಗಿದೆ. ನಾನು ಆ್ಯಕ್ಚುಲಿ ಹೇಗಿರುತ್ತೋ ಅಂತ ಮಾಡಿದೆ, ಬಟ್ ಸಕ್ಕತ್ತಾಗಿದೆ. ಕ್ಯಾರೆಟ್ ತೊಗೊಳ್ಳೋದು ಅಂದ್ಕೊಂಡೆ, ಬಟ್ ಜಾಸ್ತಿ ಆಗ್ಬಿಡುತ್ತೆ, ಹೆವಿ ಅನ್ಸ್ಬಿಡುತ್ತೆ. ಎಕ್ಸ್ಕ್ಯೂಸ್ ಮೀ ನನ್ನ ಪ್ರೀತಿಯ ಫ್ರೆಂಡ್ಸ್. ಆಯಿತು, ಹೊಟ್ಟೆ ತುಂಬ ಊಟ ಮಾಡಿದೆ, ಸಖತ್ ಖುಷಿ ಆಗ್ತದೆ. ಏನೋ ಗೊತ್ತಿಲ್ಲ, ಅಂದರೆ ನಮ್ಮಮ್ಮ ಮಾಡಿ ಕಳಿಸೋರು ಯಾವಾಗ್ಲೂ. ಇವತ್ತು ನಾನೇ ಮಾಡಿಕೊಂಡು ಊಟ ಮಾಡೋದಿದೆ ಗೊತ್ತಾ, ಒಂಥರ ಫೀಲಿಂಗ್ ಇದೆ. ಬಟ್ ಇದರಲ್ಲಿ ಏನು ಎಕ್ಸ್ಟ್ರಾ ಟೈಮಿಂಗ್ಸ್ ಅಂದರೆ ನಾನು ರೆಕಾರ್ಡ್ ಮಾಡೋದು, ಅದೇ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹೋಗ್ತಿದೆ. ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಆಗಿದೆ. ನಾನು ಬೆಳಗ್ಗೆ ಏನು ತಿಂದೆ, ಅದು ತಿಂದಿದ ತಕ್ಷಣ ನಂಗೆ ಫುಲ್ ನಿದ್ದೆ ಬರೋಕ್ಕೆ ಶುರು ಆಗ್ಬಿಟ್ಟು, ಮೇಬಿ ಹೊಟ್ಟೆ ತುಂಬೋಗಿರ್ಬೇಕಲ್ಲ, ಅದಕ್ಕೆ ಹೆಂಗೆ ಅನ್ನಿಸ್ತೇನೋ. ಬಟ್ ನಾನು ಮಲಗಿಲ್ಲ. ಒಂಥರ ಚೆನ್ನಾಗಿದೆ ಈ ಫೀಲಿಂಗು. ರಾತ್ರಿ ಏನು ಮಾಡ್ಕೊಳ್ತೀನೋ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಮಧ್ಯಾಹ್ನ ಅಂತೂ ಫುಲ್ ಕ್ಲಿಯರ್ ಆಗಿದೆ.
ಅಂದರೆ ಕ್ಲೀನ್ ಆಗಿದೆ, ಅದೊಂದು ಖುಷಿ ಆಯಿತು ನನಗೆ. ಸೊ ಇದೊಂದು ನನಗೇನು ಗೊತ್ತಾ, ಎಕ್ಸ್ಟ್ರಾಸ್ ಎಲ್ಲ ಇರುತ್ತೆ ಗೊತ್ತಾ, ಅದೆಲ್ಲ ಯಾವತ್ತೊಂದು ಸೈಡಲ್ಲಿ ಇಡ್ತೇನೆ. ತರಕಾರಿ ಅಂದರೆ ತಿನ್ನೋಕ್ಕಾಗ್ದಿರೋದು, ತೀರಾ ಆಗ್ದಿರೋದು ಮಾತ್ರ ಇಡ್ತೀನಿ, ಇಲ್ಲಾಂದರೆ ಅದನ್ನೆಲ್ಲ ಫುಲ್ ಇಕ್ಸ್ಬಿಟ್ಟು ತಿಂದ್ಬಿಡ್ತೀನಿ ಅನ್ನೋ ಜೊತೆ, ಆಯಿತಾ. ಇದರಲ್ಲಿ ಆ ಥರ ಎಲ್ಲ ಏನೂ ಇರಲಿಲ್ಲ, ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಆಯಿತು, ಚೆನ್ನಾಗಿತ್ತು. ಇವಾಗ ಹೆಚ್ಚಾಯಿತು, 1-2 hours ಚೆನ್ನಾಗಿ ನಿದ್ದೆ ಮಾಡಿದೆ. ಇವತ್ತು ಇಡೀ ದಿನ ನಾನು ಏನು ಮಾಡೇ ಇಲ್ಲ ಗೈಸ್, ಬರೀ ತಿಂದಿದ್ದು ಮಲಗಿದ್ದು ಅಷ್ಟೇ. ನಮ್ಮಪ್ಪ ಬಂದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಅಂಡ್ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಾದ್ಮೇಲೆ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇತ್ತು. ನಂಗೆ ತುಂಬಾ ಇಷ್ಟ ಆಗುತ್ತೆ ಆಲ್ಮಂಡ್ ಕ್ರಂಚ್, ಬಟ್ ಈ ಬ್ರ್ಯಾಂಡ್ ನನಗೆ ಇಷ್ಟ. ನೈಟ್ ಊಟ ತುಂಬಾನೇ ಸಿಂಪಲ್ ಆಗಿ ಇಟ್ಟಿದ್ದೀನಿ. ವೈಟ್ ರೈಸ್ ಮತ್ತೆ ನಮ್ಮ ಅಮ್ಮ ಕೊಟ್ಟು ಕಳ್ಸಿರೋ ಮಸಾಲೆ ಸಾಂಬಾರು. ಸೌತೆಕಾಯಿ ನೈಟಲ್ಲಿ ತಿನ್ನಬಾರ್ದಂತೆ, ಸೊ ಸ್ಕಿಪ್ ಮಾಡಿದ್ದೀನಿ. ಮಧ್ಯಾಹ್ನ ತಿಂದಿದ್ದೆ, ಇನ್ನೂ ಅರ್ಗಿಲ್ಲ, ಅದಕ್ಕೆ ಸ್ವಲ್ಪ ತಿಂತಾ ಇದ್ದೀನಿ. ರೈಸ್ಗಿಂತ ಸಾಂಬಾರೇ ಜಾಸ್ತಿ ಇದೆ. ಇದು ನಮ್ಮಮ್ಮ ಮಾಡಿ ಕೊಟ್ಕೊಳ್ತಿರೋ ಸಾರು, ನೆನ್ನೆ ಸಾಂಬಾರಿದು ಚೆನ್ನಾಗಿದೆ, ಮಸಾಲೆ ಸಾಂಬಾರು. ನಂಗೆ ಗೊತ್ತು, ಇದನ್ನ ತಿಂದಿದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿಬೇಕು, ಇಲ್ಲಾಂದರೆ ಜೀರ್ಣ ಆಗಲ್ಲ. ಸಕ್ಕತ್ತಾಗಿದೆ. ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನನಗೆ ಸಾಂಬಾರಲ್ಲಿ ಆಲೂಗಡ್ಡೆ ಇದ್ದರೆ ಹೀಗೆ ತಿನ್ನಲ್ಲ, ಇದನ್ನು ರೈಸ್ ಜೊತೆ ಮಿಕ್ಸ್ ಮಾಡಿಬಿಡ್ತೀನಿ, ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ತಿಂದಿದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿತೀನಿ, ಅಲ್ಲಿಗೆ ಇವತ್ತಿನ ಊಟ ಮುಗಿಯುತ್ತೆ. ನೆನ್ನೆ ಒಂದು ರೀಲ್ ನೋಡಿದೆ ಆಯಿತಾ, ಅದರಲ್ಲಿ ಲೈಕ್ ಊಟನ 32 ಸರಿ ಅಗಿಬೇಕಂತೆ. ಟ್ರೈ ಮಾಡ್ತೀನಿ. ಲೆಕ್ಕನ ತಪ್ಪೋಯ್ತು, ಅದೇ ನುಂಡೆ. ಬಟ್ ಆ್ಯಕ್ಚುಲಿ ಒಳ್ಳೇದು, ನಮಗೆ ಜಾ ಲೈನ್ಗೂ ಎಕ್ಸಸೈಸ್ ಆಗುತ್ತೆ, ಸೊ ಚೆನ್ನಾಗಿರುತ್ತೆ. ಬಟ್ 32 ಸತಿ ಪ್ರತಿಯೊಂದು ತುತ್ತು ಅಯ್ಯೋಷ್ಟು ಅಷ್ಟೇ. ಈ ರೈಸಿಗೆ ಒಂದು ಸ್ವಲ್ಪ ಮೊಸರು ಮತ್ತು ಸಾಂಬಾರು ಹಾಕ್ಕೊಂಡ್ಬರ್ತೀನಿ, ಸಕ್ಕತ್ತಾಗಿರುತ್ತೆ. ಮೊಸರು ಮತ್ತು ಸಾಂಬಾರು ಕಾಂಬಿನೇಷನ್, ಅದರಲ್ಲೂ ಬಸ್ಸಾರು ಮೊಸರು ತಿಂದ್ಬಿಟ್ರೆ ಆ್ಯಕ್ಚುಲಿ ನೈಟ್ ಟೈಮಲ್ಲಿ ಮೊಸರನ್ನ ತಿನ್ನಬಾರ್ದಂತೆ. ನಮ್ಮಪ್ಪ ನ್ಯೂಸು ನಂಗೆ ತಲೆ ಕೆಟ್ಟೋಗುತ್ತೆ ನನ್ನ ನ್ಯೂಸಲ್ಲಿ. ಆಯಿತು ಗೈಸ್, ಇಲ್ಲಿಗೆ ಇವತ್ತು ನಾನು ಏನೆಲ್ಲ ತಿಂದೆ ಅಂದ್ಬಿಟ್ಟು ನಿಮಗೆ ತೋರಿಸ್ದೆ. ಐ ಥಿಂಕ್ ಫಸ್ಟ್ ಟೈಮ್ ಎವರ್ ನಾನು ಒಂದು ಲಾಂಗ್ ವಿಡಿಯೋಲಿ ಏನೆಲ್ಲ ತಿಂದೆ ಅಂದ್ಬಿಟ್ಟು ತೋರಿಸಿದ್ದು. ನಾನು ಫಸ್ಟ್ ಟೈಮಲ್ಲಿ ತಿಂದಿದ್ದು ಈ ಥರದ್ದೆಲ್ಲ ತೋರಿಸಿದ್ದು ಕೂಡ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಆವಾಗಲೇ ಅಂಗಡಿಗೆ ಹೋಗಿದ್ದೆ ಆಯಿತಾ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಸ್ಟೇಜ್ ಅವ್ರದ್ದು ಲಿಪ್ ಬಾಮ್ ಎಷ್ಟು ಚೆನ್ನಾಗಿ ಸೇಮ್ ಚಾಕ್ಲೇಟ್, ಅದಕ್ಕೆ ಕಾಫಿ ಬೈಟ್ ಥರನೇ ಸ್ಮೆಲ್ ಮಾಡ್ತೀನಿ ಅಂತ. ಲುಕ್ ವಾಟ್ ಐ ಫೌಂಡ್. ಕಾಫಿ ಬೈಟ್ ಚಾಕ್ಲೇಟು ಸಿಕ್ತು ನನಗೆ ಮೆಡಿಕಲ್ ಸ್ಟೋರಲ್ಲಿ, ಸೊ ತೊಗೊಂಡು ಬಂದೆ. ಇವಾಗ ತಿನ್ನಲ್ಲ, ಯಾಕಂದರೆ ಆಲ್ರೆಡಿ ತಿಂದಿದ್ದೀನಿ, 2 ತಿಂದ್ಬಿಟ್ಟು ತಂದಿದ್ದ ತಕ್ಷಣ ತಡ್ಕೊಳಕ್ಕಾಗಿಲ್ಲ ನನಗೆ. ಐ ಆಮ್ ಹ್ಯಾಪಿ ಸಿಕ್ತು ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ತಿಂದಿದ್ದು ನೀವು ನೋಡಬೇಕಾದ್ರೆ ನಿಮಗೂ ತಿನ್ನಬೇಕು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ಇಷ್ಟೇ, ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬೈ.